19 ಅಕ್ಟೋಬರ್ 1987 ಅವತ್ತು ಮಂಡೇ ಆಗಿರುತ್ತೆ. ಆದ್ರೆ ಆ ಮಂಡೇನ ಬ್ಲಾಕ್ ಮಂಡೇ ಅಂತ ಕರೀತಾರೆ. ಯಾಕೆಂದ್ರೆ Good evening. Today is Black Monday, the day the Dow dropped more than 500 points. The day the Dow dropped more than 22%. ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಒಂದೇ ದಿನದಲ್ಲಿ 22% ಫಾಲ್ ಆಗಿರುತ್ತೆ. ಆಗ ಎಲ್ಲಾ ಇನ್ವೆಸ್ಟರ್ಸ್ ಗಳು ಅವ್ರ ಲೈಫ್ ಸೇವಿಂಗ್ಸ್ ನ ಕಳ್ಕೊಂಡ್ಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೊಂಡಿರ್ತಾರೆ. ಆದ್ರೆ ಒಬ್ಬ ಮುಂಚೆನೆ ಶಾರ್ಟ್ ಸೆಲ್ಲಿಂಗ್ ಮಾಡ್ಬಿಟ್ಟು 200% ರಿಟರ್ನ್ ಮಾಡಿರ್ತಾನೆ. $100 ಬಿಲಿಯನ್ ಅಂದ್ರೆ 900 ಕೋಟಿ ರೂಪಾಯಿ ಒಂದೇ ದಿನದಲ್ಲಿ ದುಡ್ಡಿರ್ತಾನೆ. ಅವನ ಹೆಸರೇ ಪಾಲ್ ಟುಡರ್ ಜಾನ್ಸ್. ಕತೆ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ನಮ್ಗೆ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ಇದೇ ತರ ವಿಡಿಯೋಸ್ ಮಾಡಕ್ಕೆ. ಅರ್ಲಿ 1980s ಅಲ್ಲಿ ತುಂಬಾ ಜನ ಮನಿ ಮ್ಯಾನೇಜರ್ಸ್ ಎಮರ್ಜ್ ಆಗ್ತಾ ಇರ್ತಾರೆ. ಅದರಲ್ಲಿ ದ ಮೋಸ್ಟ್ ಪ್ರಾಫಿಟಬಲ್ ಟ್ರೇಡರ್ ಪಾಲ್ ಟುಡರ್ ಜಾನ್ ಅವ್ರು ಕೂಡ ಒಬ್ರು. ಇವ್ರದ್ದು ಕಾನ್ಫಿಡೆನ್ಸ್ ಮತ್ತೆ ರಿಸ್ಕ್ ಟೇಕಿಂಗ್ ಎಬಿಲಿಟಿಯಿಂದ ಇವ್ರದ್ದು ಸಣ್ಣ ಹೆಡ್ಜ್ ಫಂಡ್ ನ ದೊಡ್ಡ ಎಂಪೈರ್ ಆಗಿ ಬಿಡಿಸ್ತಾರೆ. ಅಂದ್ರೆ ಈಗ ಅವ್ರ ಪರ್ಸನಲ್ ನೆಟ್ವರ್ತ್ ಇವತ್ತು $8 ಬಿಲಿಯನ್, 72,000 ಕೋಟಿ ಇದೆ. ಪಾಲ್ ಟುಡರ್ ಜಾನ್ ಅವರು ಒಂದು ಶ್ರೀಮಂತ ಕುಟುಂಬದಿಂದ ಬಂದಿರ್ತಾರೆ. ಇವ್ರ ತಂದೆಯವರು ಲಾಯರ್ ಆಗಿರ್ತಾರೆ ಮತ್ತು ಒಂದು ನ್ಯೂಸ್ ಪೇಪರ್ ಬಿಸ್ನೆಸ್ ನ ನಡೆಸ್ತಾ ಇರ್ತಾರೆ. ಜಾನ್ ಅವರು ಯೂನಿವರ್ಸಿಟಿ ಆಫ್ ವರ್ಜಿನಿಯಾದಲ್ಲಿ ಎಕನಾಮಿಕ್ ಡಿಗ್ರಿನ ಓದ್ತಾರೆ. ಮತ್ತೆ ಇವರು ಬಾಕ್ಸಿಂಗ್ ಚಾಂಪಿಯನ್ ಕೂಡ ಆಗಿರ್ತಾರೆ. ಅವಾಗ ಇವ್ರಿಗೆ 22 years ಏಜ್. I had two phenomenal learning periods where I lost everything. ಫಸ್ಟ್ ಟ್ರೇಡಿಂಗ್ ಕ್ಯಾಪಿಟಲ್ $10,000 ನ ತರ್ತಾರೆ, ಅದು ಝೀರೋ ಆಗುತ್ತೆ. ಮತ್ತೆ ಹೆಂಗಾದ್ರೂ ಮಾಡಿ $20,000 ನ ತರ್ತಾರೆ, ಅದು ಕೂಡ ಝೀರೋ ಆಗುತ್ತೆ. ಆಗ ಇವ್ರ ಫಾದರ್ ಹೇಳ್ತಾರೆ, ಏನಾದ್ರೂ ಸೇಫ್ ಆಗಿರೋ ಅಂತದ್ ಮಾಡಪ್ಪ, ಅಟ್ಲೀಸ್ಟ್ ರಿಯಲ್ ಎಸ್ಟೇಟ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಇವರು ನೋ, ನಾನು ಮಾಡೋದು ಸ್ಟಾಕ್ ಟ್ರೇಡಿಂಗ್ ಮಾತ್ರ. ಇದಕ್ಕೆ ಏನಾಯ್ತು, ಹಿಸ್ಟ್ರಿ ಆಯ್ತು. ಅದು ನೀವೇ ನೋಡ್ತಿದ್ದೀರಲ್ಲ. On the third time and said, you've got to get in something safe like real estate. Lending. I said no, I'm going to stick with this and the rest is history. ಮುಂದೆ 1983 ಅಲ್ಲಿ ಇವ್ರದೇ ಆದ ಟುಡರ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಹೆಡ್ಜ್ ಫಂಡ್ ನ ಶುರು ಮಾಡ್ತಾರೆ. ಅದರಲ್ಲಿ ಇವ್ರ ಫಸ್ಟ್ ಕ್ಲೈಂಟ್ ಯಾರು ಅಂದ್ರೆ ಸಿಇಒ ಆಫ್ ವರ್ಲ್ಡ್ ಲಾರ್ಜೆಸ್ಟ್ ಕಾರ್ಟನ್ ಮರ್ಚೆಂಟ್ ಕಂಪನಿ. ತುಂಬಾ ಜನ ಫಂಡ್ ಮ್ಯಾನೇಜರ್ಸ್ ಗಳದ್ದು ಸಕ್ಸಸ್ ಡಿಪೆಂಡ್ಸ್ ಆಗಿರೋದು ಅವ್ರ ನೆಟ್ವರ್ಕ್ ಮೇಲೆ. ಎಷ್ಟು ಜಾಸ್ತಿ ನೆಟ್ವರ್ಕ್ ಇರುತ್ತೋ ಅಷ್ಟು ಇನ್ವೆಸ್ಟ್ಮೆಂಟ್ ನ ಅವ್ರು ಕಲೆಕ್ಟ್ ಮಾಡ್ತಾರೆ. ತುಂಬಾ ದುಡ್ಡು ಪಾಲ್ ಟುಡರ್ ಜಾನ್ ಅವ್ರ ಕೈಯಲ್ಲಿತ್ತು. ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಡಬಲ್ ಡಿಜಿಟ್ ಮತ್ತೆ ಟ್ರಿಬಲ್ ಡಿಜಿಟ್ ರಿಟರ್ನ್ ಕೂಡ ಮಾಡ್ಕೊಡ್ತಾರೆ ಅವ್ರ ಇನ್ವೆಸ್ಟರ್ಸ್ಗೆ. ಟ್ರೇಡರ್ಸ್ ಗಳ ರಿಯಲ್ ಎಬಿಲಿಟಿ ಗೊತ್ತಾಗೋದು ಬೇರ್ ಮಾರ್ಕೆಟ್ ಅಲ್ಲಿ. ಆದ್ರೆ ಇಲ್ಲಿ ನಮ್ಮ ಪಾಲ್ ಟುಡರ್ ಜಾನ್ ಅವರು ದೊಡ್ಡ ಬೇರ್ ಆಗಿರ್ತಾರೆ. 1981 ಅಲ್ಲಿ ರೊನಾಲ್ಡ್ ರೀಗನ್ ಅವರು ಅಮೆರಿಕನ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆಗ ಸ್ಟಾಕ್ ಮಾರ್ಕೆಟ್ ಕೂಡ ಬೂಮ್ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಆದ್ರೆ ಲೇಟ್ 1980s ಅಲ್ಲಿ ಎಕಾನಮಿ ಸ್ಲೋ ಡೌನ್ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಗಳ ಮೇಲೆ ಪ್ರೆಷರ್ ಆಗ್ತಾರೆ, ಕಂಪನಿ ಅರ್ನಿಂಗ್ಸ್ ಗಳು ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವೆಲ್ಲವೂ ಫೈನಾನ್ಷಿಯಲ್ ಡಿಸಾಸ್ಟರ್ ಆಗಕ್ಕೆ ಚೆನ್ನಾಗಿರೋಂತ ರೆಸಿಪಿಗಳು. ಇದಕ್ಕೆ ಪಾಲ್ ಟುಡರ್ ಜಾನ್ ಅವರು ದ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿರ್ತಾರೆ. Yes, there will be some type of a decline, without question, in the next 20 months. And it will be earth-shaking, it will be saber-rattling, and it will have Wall Street dizzy, and it will create headlines that will be that will dwarf anything that has happened at this point in time. ಪಾಲ್ ಟುಡರ್ ಜಾನ್ ಅವರು ಒಬ್ರು ಎಕನಾಮಿಸ್ಟ್ ನ ಹೈರ್ ಮಾಡಿರ್ತಾರೆ. ಅವ್ರ ಹೆಸರು ಪೀಟರ್ ಬೋರಿಶ್. ಎಕನಾಮಿಕಲ್ ಕ್ರೈಸಿಸ್ ಬರ್ಬೋದು 1988 ಅಂತ ಪ್ರೆಡಿಕ್ಟ್ ಮಾಡಿರ್ತಾರೆ. ಫ್ರೈಡೆ 1987 ಅಕ್ಟೋಬರ್ 16 2 days ಬಿಫೋರ್ ದ ಫೈನಾನ್ಷಿಯಲ್ ಕ್ರೈಸಿಸ್. ಇವ್ರು ನೋಟಿಸ್ ಮಾಡ್ತಾರೆ S&P 500 ಆಲ್ಮೋಸ್ಟ್ ತುಂಬಾ ಕೆಳಗಡೆ ಹೋಗ್ತದೆ. ತುಂಬಾ ವರ್ಷಗಳಿಂದ ಮಾರ್ಕೆಟ್ ಬಿಹೇವಿಯರ್ ನ ಅಬ್ಸರ್ವ್ ಮಾಡ್ತಿದ್ದಂತ ಪಾಲ್ ಟುಡರ್ ಜಾನ್ ಅವ್ರಿಗೆ ಇದೇ ಬೆಸ್ಟ್ ಅವಕಾಶ ಅಂತ ಗೊತ್ತಾಗುತ್ತೆ. S&P 500 ತುಂಬಾ ಕೆಳಗೆ ಬಂದಿರುತ್ತೆ. 200 day ಮೂವಿಂಗ್ ಅವರೇಜ್ ಇಂದ ಇನ್ನು ಕೆಳಗಡೆ ಇರುತ್ತೆ. ವರ್ಸ್ಟ್ ಡಿಕ್ಲೈನ್ ಬರೋದು ಮಂಡೇ ಅಂತ ಅವ್ರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಇವರು S&P 500 ನ ಶಾರ್ಟ್ ಮಾಡಿರ್ತಾರೆ. ಇವ್ರಿಗೆ ಗೊತ್ತಿರುತ್ತೆ ಮಾರ್ಕೆಟ್ ಡೌನ್ ಆಗೇ ಆಗುತ್ತೆ ಅಂತ. ರಿಸ್ಕ್ ಅಂಡ್ ರಿವಾರ್ಡ್ ಇವ್ರ ಫೇವರ್ ಅಲ್ಲಿ ಇರುತ್ತೆ. ಅಂದ್ರೆ ಇವ್ರೇನಾದ್ರೂ ರಾಂಗ್ ಆದ್ರೆ ಇವ್ರಿಗೆ ಕಡಿಮೆ ಲಾಸ್ ಆಗುತ್ತೆ. ಅಕಸ್ಮಾತ್ ಇವ್ರೇನಾದ್ರು ರೈಟ್ ಆದ್ರೆ ತುಂಬಾ ಪ್ರಾಫಿಟ್ ಆಗುತ್ತೆ. ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಫೇಮಸ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ ಬೀಳ್ಬೇಕಾದ್ರೆ ಪ್ರಾಫಿಟ್ ಮಾಡ್ಬೇಕು. ತುಂಬಾ ಜನ ಸೋಲ್ತಾ ಇರ್ತಾರೆ, ಆಗ ಗೆದ್ದು ಬರೋದಿದೆಯಲ್ಲ ಅದು ಪ್ರತಿಯೊಬ್ರು ತಿರುಗಿ ನೋಡೋದರ ಮಾಡುತ್ತೆ. ತುಂಬಾ ಜನ ಟ್ರೇಡರ್ಸ್ ಇವ್ರು ನೋಡಿ ಜಲಸ್ ಪಡ್ತಿರ್ತಾರೆ. ಇವರ ಪ್ರತಿಯೊಂದು ಮೂರು ಗಮನಿಸ್ತಾ ಇರ್ತಾರೆ. ಜಾನ್ ಅವರು ಬ್ಲಾಕ್ ಮಂಡೇ ಕ್ರಾಶ್ ಆದ್ಮೇಲೆ ಇವ್ರದ್ದು ಸೆಲೆಬ್ರೇಷನ್ ಜೋರಾಗುತ್ತೆ. ಲೇಟ್ ನೈಟ್ ಪಾರ್ಟೀಸ್, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಮಾಡೆಲ್ಸ್ಗಳು ಎಲ್ಲಾರ್ದು ನೆಟ್ವರ್ಕ್ ಇಟ್ಟಿರ್ತಾರೆ. 1988 ಅಲ್ಲಿ ಟುಡರ್ ಅವರು ಕೇಲಿನ್ ಅನ್ನೋ ಒಬ್ರು ಮಾಡೆಲ್ ನ ಮದುವೆ ಆಗ್ತಾರೆ. ಮತ್ತೆ ಇವ್ರು ದೊಡ್ಡ ಗ್ರೀನ್ ವಿಚ್ ಅನ್ನೋ ಒಂದು ದೊಡ್ಡ ಬಂಗ್ಲೆಗೆ ಮೂವ್ ಆಗ್ತಾರೆ. ಬ್ಲಾಕ್ ಮಂಡೇ ಕ್ರಾಶ್ ಆದ್ಮೇಲೆ ಇನ್ನೂ ಒಂದು ವರ್ಷಕ್ಕೆ ಇನ್ನೊಂದು ದೊಡ್ಡ ಬಬಲ್ ನ ಗಮನಿಸ್ತಾರೆ. ಅದು ಇಲ್ಲಿ ಜಪಾನ್ ಮಾರ್ಕೆಟ್ ಅಲ್ಲಿ.
ಜಪಾನ್ ಮಾರ್ಕೆಟ್ ವರ್ಲ್ಡ್ ವಾರ್ 2 ಆದ್ಮೇಲೆ ತುಂಬಾ ಬೇಗ ಪಿಕಪ್ ಆಗಿ ಅವ್ರದ್ದು ಎಕಾನಮಿನ ತುಂಬಾ ಗ್ರ್ಯಾಂಡ್ ಆಗಿ ಬೆಳೆಸ್ತಾರೆ. ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಬೆಳೆಸ್ತಾರೆ, ಅದು ಕೆಲವೇ ಡೆಕೆಡ್ಗಳಲ್ಲಿ. ಆದ್ರೆ 1980s ಅಷ್ಟೊತ್ತಿಗೆ ಜಪಾನ್ ಎಕಾನಮಿ ಸ್ಲೋ ಡೌನ್ ಆಗಿರುತ್ತೆ, ಅವ್ರದ್ದು ಅರ್ನಿಂಗ್ಸ್ ಡೌನ್ ಆಗಿರುತ್ತೆ. ತುಂಬಾ ಕ್ರೆಡಿಟ್ ಅಲ್ಲಿ ನಿಂತಿರ್ತಾರೆ ಜನ, ಎಲ್ಲಾರ ಹತ್ರನೂ ಸಾಲ ಇರುತ್ತೆ. ಅಲ್ಲಿ ಜನ ಸ್ಟಾಕ್ ನ ಬೈ ಮಾಡಿರ್ತಾರೆ, ಸ್ಟಾಕ್ ನ ಕೊಲಾಟ್ರಲ್ ಹಾಕ್ಬಿಟ್ಟು ಮತ್ತೆ ಲ್ಯಾಂಡ್ ನ ಬೈ ಮಾಡ್ತಾರೆ. ಈ ತರ ಕ್ರೆಡಿಟ್ ತುಂಬಾ ಹೋಗಿರುತ್ತೆ. Japan for a long time now has had a situation where very much the stock market and the land market have been based on a credit type situation. People have land, they put the land in as collateral, buy stocks, and then those stocks in as collateral to buy more land. ಇದನ್ನ ಗಮನಿಸಿದಂತ ಟೂಡರ್ ಅವರು ಜಪಾನ್ ಮಾರ್ಕೆಟ್ ಅಲ್ಲಿ ಕೂಡ ಶಾರ್ಟ್ ಸೆಲ್ಲಿಂಗ್ ನ ಶುರು ಮಾಡ್ತಾರೆ. 1990 ಇಂದ ಜಪಾನ್ ಮಾರ್ಕೆಟ್ ಡೌನ್ ಆಗೋಕೆ ಶುರು ಆಗುತ್ತೆ. ಸ್ಲೋ ಆಗಿ 4%, ನೆಕ್ಸ್ಟ್ ಮಂತ್ 13%, ಅದರ ನೆಕ್ಸ್ಟ್ ಮಂತ್ 9%, ಈ ತರ ಸ್ಲೋ ಆಗಿ ಡೌನ್ ಮಾಡಕ್ಕೆ ಶುರು ಆಗುತ್ತೆ. ಇದರಲ್ಲೂ ಕೂಡ ಜಾನ್ ಅವರು 90% ರಿಟರ್ನ್ ಮಾಡ್ತಾರೆ ಅವ್ರ ಪೋರ್ಟ್ಫೋಲಿಯೋ ಲೆವೆಲ್ಗೆ. ಜಾನ್ ಅವರ ಟಾಪ್ ಸೀಕ್ರೆಟ್ ಏನಂದ್ರೆ ಇವರು ಅಲ್ಟಿಮೇಟ್ ಡಿಫೆನ್ಸ್ ಪ್ಲೇಯರು. ಜಾಸ್ತಿ ಲಾಸ್ ಆಯ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ತಾರೆ, ಲಾಸ್ ನ ಕಂಟಿನ್ಯೂ ಮಾಡಕ್ ಬಿಡಲ್ಲ. ಅದೇ ಪ್ರಾಫಿಟ್ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಇದೇ ಇವ್ರ ಸ್ಟ್ರಾಟಜಿ. ಟೂಡರ್ ಅವ್ರದ್ದು ಇನ್ನೊಂದು ಸೀಕ್ರೆಟ್ ವೆಪನ್ ಏನಂದ್ರೆ ಇವರು ಬರೀ ಇಂಡಿವಿಜುವಲ್ ಸ್ಟಾಕ್ ಮಾತ್ರ ಗಮನಿಸದಲ್ಲೇ ಇಡೀ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾರೆ. ಸಿಸ್ಟಮ್ ಥಿಂಕಿಂಗ್ ಅಂತ ಕರಿತೀವಿ ನಾವು ಇದನ್ನ. ಅಂದ್ರೆ ಕ್ಯಾಪಿಟಲ್ ಫ್ಲೋ, ಮನಿ ಎಲ್ಲೆಲ್ಲಿ ಫ್ಲೋ ಆಗ್ತಿದೆ, ಯಾವ ಅಸೆಟ್ಸ್ ಹೋಗ್ತಿದೆ ಅಂತ ಎಲ್ಲಾದ್ರ ಮೇಲೂ ಕಂಡಿಟ್ಟಿರ್ತಾರೆ. ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಪಾಲ್ ಟೂಡರ್ ಜಾನ್ ಅವರು ಒಂಥರ ವಿರಾಟ್ ಕೊಹ್ಲಿ ತರ ಇರ್ತಾರೆ. ಯಾಕೆಂದ್ರೆ ಅವ್ರ ಕನ್ಸಿಸ್ಟೆನ್ಸಿ ಆ ತರ ಇರುತ್ತೆ, ಪ್ರತಿ ವರ್ಷನೂ ಪ್ರಾಫಿಟಬಲ್ ಆಗಿರ್ತಾರೆ. ಪ್ರತಿ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲೂ ಒಂದು ದೊಡ್ಡ ಪ್ರಾಫಿಟ್ ಮಾಡುವಂತ ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ. ಆ ಆಪರ್ಚುನಿಟಿನ ಕಂಡುಹಿಡಿಯೋದ್ರಲ್ಲಿ ಟೂಡರ್ ಜಾನ್ ಅವರು ತುಂಬಾ ಫೇಮಸ್. 2008 ಫೈನಾನ್ಷಿಯಲ್ ಕ್ರೈಸಿಸ್, ಲೀಮನ್ ಬ್ರದರ್ ಕೊಲ್ಯಾಪ್ಸ್, ಇದನ್ನ ಕೂಡ ಪ್ರೆಡಿಕ್ಟ್ ಮಾಡಿರ್ತಾರೆ ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತೈತೆ ಅಂತ. Of Lehman Brothers today as the Wall Street giant stock went to zero. The collapse of the venerable New York bank follows a tumultuous few months of market volatility. S&P 500 ನ ಅವಾಗ್ಲೂ ಶಾರ್ಟ್ ಮಾಡಿರ್ತಾರೆ. ಆದ್ರೆ ಒಂದ್ ಮಿಸ್ಟೇಕ್ ಆಗಿರುತ್ತೆ, ಲೀಮನ್ ಬ್ರದರ್ ಹತ್ರ $100 million ಡೆಪಾಸಿಟ್ ಇರುತ್ತೆ. ಸೊ ಅಲ್ಲಿ ಫುಲ್ ದುಡ್ಡು ಝೀರೋ ಆಗುತ್ತೆ. ಆದ್ರೂ ಇವರು S&P 500 ನ ಶಾರ್ಟ್ ಮಾಡಿ ಅದ್ರಲ್ಲಿ ದುಡ್ಡು ಮಾಡಿರ್ತಾರೆ. ಆ ಇಯರ್ ಮಾತ್ರ -4% ಕ್ಲೋಸ್ ಮಾಡ್ತಾರೆ. ಅದೊಂದೇ ಇವರು ನೆಗೆಟಿವ್ ರಿಟರ್ನ್ ಇರೋ ಇಯರ್. ಮುಂದೆ ಟೈಮ್ ಕಳೀತಾ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ, ಕಮಾಡಿಟಿ ಮಾರ್ಕೆಟ್ ಟ್ರೇಡಿಂಗ್ ತುಂಬಾ ಫೇಮಸ್ ಆಗುತ್ತೆ. ಅದರಲ್ಲೂ ಕೂಡ ಇವರು ಚೆನ್ನಾಗಿ ಟ್ರೇಡ್ ಮಾಡ್ಕೊಂಡು ಮುಂದಕ್ಕೆ ಬರ್ತಾರೆ. ಅವಾಗ್ಲಿಂದ ಇವ್ರು ಸ್ಟಾರ್ಟ್ ಮಾಡಿ 1983 ಇಂದ ಇಲ್ಲಿವರೆಗೂ 19% CAGR ಅಲ್ಲಿ ಇವ್ರ ಫಂಡ್ಸ್ ನ ಬೆಳೆಸಿದ್ದಾರೆ. ಪಾಲ್ ಟೂಡರ್ ಜಾನ್ ಅವರ ಪ್ರತಿಯೊಂದು ಇಂಟರ್ವ್ಯೂನ ಟ್ರ್ಯಾಕ್ ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಇವರು ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಟ್ವಿಟರ್ ಅಲ್ಲಿ ಮತ್ತೆ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇರ್ತಾರೆ. ಇವಾಗ ನಡೀತಿರೋ AI ಬಬಲ್ ಕೂಡ ಬರ್ಸ್ಟ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಇದು ಇನ್ನೂ ತುಂಬಾ ಬೆಳಿಬಹುದು. ಯಾಕೆ ಅಂದ್ರೆ ಅರ್ನಿಂಗ್ಸ್ ಎಲ್ಲಿವರೆಗೂ ಬೆಳೆಯುತ್ತೋ ಅಲ್ಲಿವರೆಗೂ ಇದು ಗ್ರೋತ್ ಆಗ್ತಾ ಹೋಗ್ಬೋದು. ಆದ್ರೆ ಯಾವಾಗ ಅರ್ನಿಂಗ್ ಸ್ಲೋ ಆಗುತ್ತೋ ಅವಾಗ ಬರ್ಸ್ಟ್ ಆಗೋದಂತೂ, ಮೀನ್ ರಿವರ್ಸಲ್ ಆಗಿ ಬೀಳೋದಂತೂ ಕನ್ಫರ್ಮ್ ಅಂತ ಹೇಳ್ತಾರೆ. ಇನ್ನೂ ತುಂಬಾ ಹೆಡ್ಜ್ ಫಂಡ್ ಗಳ ಬಗ್ಗೆ ನಾವು ಮಾತಾಡೋಣ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರೆಸಿಲಿಯನ್ಸ್ ಟೆಕ್ನಾಲಜಿ 66% CAGR ರಿಟರ್ನ್ ಬೆಳೆಸಿದ್ರು ಕಂಟಿನ್ಯೂಸ್ ಆಗಿ 30 ವರ್ಷ. ಈ ತರ ಇಷ್ಟಲ್ಲಿ ಯಾರ ಕೈಲೂ ಮಾಡಕ್ಕಾಗಿಲ್ಲ. Simon started a hedge fund. Over the course of 15 or 20 years, he's put together a track record that has literally beaten every other hedge fund manager's track record by a lot. He did this by building a quantitative investment management company with 75 PhDs in mathematics, physics, computer science, and so on. ಇವ್ರ ಬಗ್ಗೆ ನಾನು ಏನಾದ್ರು ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂದ್ರೆ ವೈಟಿಂಗ್ ಅಂತ ಕಮೆಂಟ್ ಮಾಡಿ.